ಕೂಡ ಇದೆ. ಸೋನಿಯಾ ರಾಹುಲ್ ಭೇಟಿಯಾಗಿ ಹೊರಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಸೋನಿಯಾ ಗಾಂಧಿಯವರ ನಿವಾಸದಿಂದ ಹೊರಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 45 ನಿಮಿಷಗಳ ಕಾಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. 45 ನಿಮಿಷ ಭೇಟಿಯಾಗಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿರ್ತಾರೆ. ಸಹಜವಾಗಿ 45 ನಿಮಿಷ ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿರುವುದು. 45 ನಿಮಿಷಗಳ ಕಾಲ. ನವೆಂಬರ್ 20, 2.5 ವರ್ಷ ಪೂರ್ಣಗೊಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಆಡಳಿತಾವಧಿ. ಇವತ್ತು 15ನೇ ತಾರೀಕು ಉಭಯ ನಾಯಕರ ದೆಹಲಿ ಭೇಟಿ. 45 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರ ಚರ್ಚೆ. ಸಿಂಗಲ್ ಆಗಿ ಹೋಗಿರುವುದು ಸಿಎಂ ಸಿದ್ದರಾಮಯ್ಯನವರು. ಜನಪತ್ ನಿವಾಸದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ಒಬ್ಬರೇ ಒಳಗೋಗಿ ಮಾತನಾಡಿರುವುದು 45 ನಿಮಿಷಗಳ ಕಾಲ. ಈ ಹಿಂದೆಯಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಸರ್ಕಾರ ಫಾರ್ಮ್ ಆದಾಗ ಹೈಕಮಾಂಡ್ಗೆ ನಾವು ಏನನ್ನ ಮಾತು ಕೊಟ್ಟಿದ್ದೀವಿ ಸಿಎಂ ಮತ್ತು ನಾನು ಆ ಪ್ರಕಾರವಾಗಿ ನಡೆದುಕೊಳ್ತೀವಿ ಅಂತ. ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಅಟ್ ಪ್ರೆಸೆಂಟ್ ಈಗಿನ ಭೇಟಿ ಕೂಡ ಅದೇ ರೀತಿಯಾಗಿ ಆಗಿದೆ. ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಡಿಕೆ ಶಿವಕುಮಾರ್ ಅವರು ದೆಹಲಿಯ ಏರ್ಪೋರ್ಟ್ನಲ್ಲಿ ಇಳಿದು ಹೋಗ್ತಾ ಇರುವಂತಹ ದೃಶ್ಯಗಳಿದು. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಯಾಗಲಿದ್ದಾರೆ. Results have come, why to worry, you leave it. What has happened has happened. Our leaders and we all have already given our comments on it. Any cabinet reshuffling happened, sir, in Karnataka? I don't know. ಬಿಹಾರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಮಾಲ್ ರಿಯಾಕ್ಷನ್ ಕೊಡ್ತಾ ಇದ್ರು. ಈ ಬಗ್ಗೆ ನಮ್ಮ ನಾಯಕರಿಗಾಗಲೇ ಕಮೆಂಟ್ ಮಾಡಿದ್ದಾರೆ. ವಾಟ್ ಹ್ಯಾಪನ್, ಏನು ನಡೆಯಬೇಕೋ ಅದನ್ನು ನಡೆದು ಹೋಗಿದೆ ಅಂತ ಹೇಳಿ ಏರ್ಪೋರ್ಟ್ನಿಂದ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದರೆ ಕರ್ನಾಟಕ ರಾಜಕಾರಣದ ಬಗ್ಗೆ ಏನನ್ನೂ ಕೂಡ ಮಾತನಾಡಲಿಲ್ಲ. ದೆಹಲಿಗೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏರ್ಪೋರ್ಟ್ನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಹಾರ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಸ್ಟ್ ಒಂದು ರಿಯಾಕ್ಷನ್ ಕೊಟ್ಟರು ಅಷ್ಟೇ, ಬೇರೆ ವಿಚಾರಗಳನ್ನು ಮಾತನಾಡಲಿಲ್ಲ. ಬಟ್ ಸಹಜವಾಗಿ ದೆಹಲಿ ಭೇಟಿಗೆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಿದ್ರು. ದೆಹಲಿಯಲ್ಲಿ ಇಂದಿನ ಹೈಕಮಾಂಡ್ ಭೇಟಿ ಮುಕ್ತಾಯ. ಹೈಕಮಾಂಡ್ ಭೇಟಿ ಮುಕ್ತಾಯ. ರಾಹುಲ್ ಸೋನಿಯಾ ಭೇಟಿ ಮುಕ್ತಾಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ಭೇಟಿ 45 ನಿಮಿಷಗಳ ಕಾಲ ಚರ್ಚೆ ಮಾಡಿರುವುದು. ಮತ್ತೆ ಸೋಮವಾರ ದೆಹಲಿಗೆ ಬರುವಂತೆ ಸಿಎಂಗೆ ಸೂಚನೆ ಕೊಟ್ಟಿದ್ದಾರಂತೆ ಹೈಕಮಾಂಡ್ನಿಂದ. ಸೋಮವಾರ ದೆಹಲಿಯಲ್ಲಿ ಇವತ್ತಿನ ಹೈಕಮಾಂಡ್ ಭೇಟಿ ಮುಕ್ತಾಯ ಆಗಿದೆ. ಮತ್ತೆ ಸೋಮವಾರ ಬರಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಬಹಳ ವಿಸ್ತೃತವಾಗಿ 45 ನಿಮಿಷಗಳ ಕಾಲ ಒಬ್ಬರೇ ಒಳ ಹೋಗಿ ಸಿಎಂ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿ ಇದೀಗ ತಾನೇ ಆಚೆ ಬಂದಿರೋದು. ಮತ್ತೊಬ್ಬರು ಈಗ ಅವರ ಭೇಟಿಗಾಗಿ ಹೋಗ್ತಾ ಇರುವಂತಹ ದೃಶ್ಯ. ಎರಡೂ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ. ಒಂದ್ ಕಡೆ 45 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರ ಒಬ್ಬರೇ ಒಳ ಹೋಗಿ ನಡೆಸಿದಂತಹ ಚರ್ಚೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ. ಅಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂತಹ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ಈ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಅಟ್ ಪ್ರೆಸೆಂಟ್? ಅರುಣ್, ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾದಂಥ ಸಂದರ್ಭದಲ್ಲಿ ನಾಯಕತ್ವವೇ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿತ್ತು. ಆ ಒಂದು ಕಾರಣಕ್ಕಾಗಿ ನೋಡೋದಾದರೆ ಎಲ್ಲ ಒಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನಗಳನ್ನ ಪಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಅಂದುಕೊಂಡಂತೆ ಇವತ್ತು ಭೇಟಿಯನ್ನು ಕೂಡ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ನಡೆದಂಥ ಚರ್ಚೆಯಲ್ಲಿ ಬಹಳ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯನವರು ಅವರೊಂದಿಗೆ ರಾಜ್ಯದ
ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿರ್ಬೋದು, ಜೊತೆಗೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಇರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳಿಂದ ಆದಂಥ ಡ್ಯಾಮೇಜ್ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿರಬಹುದು. ಯಾವ ಕಾರಣಕ್ಕಾಗಿ ಅಂತಂದರೆ CM ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಮಾಧ್ಯಮಗಳ ಮುಂದೆಯೂ ಕೂಡ ಹೇಳ್ತಾ ಇದ್ರು, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಗಳಿಲ್ಲ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ, ಜೊತೆಗೆ 5 ವರ್ಷಗಳ ಕಾಲ ನಾನು ಮುಂದುವರಿಯುತ್ತೇನೆ CM ಆಗಿ ಅನ್ನುವಂಥದ್ದನ್ನು ಅವರು ಕಡ್ಡಿ ತುಡ್ನಾದಂತೆ ಸಾಕಷ್ಟು ಬಾರಿ ಹೇಳಿದರು. ಈ ವಿಚಾರಗಳನ್ನೇ ಗಮನದಲ್ಲಿಟ್ಕೊಂಡು ನೋಡೋದಾದರೆ ಇವತ್ತು ಕೂಡ CM ಸಿದ್ದರಾಮಯ್ಯನವರು ಇದೇ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸಿರುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ 2023 ಚುನಾವಣೆಯ ಫಲಿತಾಂಶದ ಬಳಿಕ ಆ ಸಂದರ್ಭದಲ್ಲೂ ಕೂಡ CM ಯಾರಾಗಬೇಕು ಅನ್ನುವಂಥ ಚರ್ಚೆಗಳಾಗಿತ್ತಲ್ಲ, ಅಂದು ಸಭೆಯನ್ನು ಮಾಡಿ ನಂತರದಲ್ಲಿ CM ಆಗಬೇಕು ಸಿದ್ದರಾಮಯ್ಯನವರು ಅನ್ನುವಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿತ್ತು. ನಂತರದಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾದವು. ಅದಾದ ನಂತರದಲ್ಲಿ CM ಸಿದ್ದರಾಮಯ್ಯನವರು ಅವತ್ತು ಹೈಕಮಾಂಡ್ ಮುಂದೆ ಏನೆಲ್ಲ ಯಾವ ರೀತಿಯಾಗಿ ವಾದವನ್ನು ಅಂದರೆ ಅವರ ಒಂದಿಷ್ಟು ಅನಿಸಿಕೆಯನ್ನು ಹೇಳಿದರು ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು, ಜೊತೆಗೆ ಬಹಿರಂಗವೂ ಕೂಡ ಆಗಿತ್ತು. ಅಂದರೆ ಶಾಸಕರ ಬೆಂಬಲ ಯಾವಾಗ ಇರುವವರೆಗೂ ನಾನು ಶಾಸಕರ ಬೆಂಬಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನಾನು CM ಆಗಿ ಮುಂದುವರಿತೇನೆ ಅನ್ನುವಂಥ ಮಾತನ್ನೇ ಹೈಕಮಾಂಡ್ ಮುಂದೆ CM ಸಿದ್ದರಾಮಯ್ಯನವರು ಹೇಳಿದ್ರು ಅನ್ನುವಂಥದ್ದು ಕೂಡ ಚರ್ಚೆಯಾಗಿತ್ತು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೂ ಕೂಡ ಹೈಕಮಾಂಡ್ ನಾಯಕರ ಬಳಿ CM ಸಿದ್ದರಾಮಯ್ಯನವರು ತಮ್ಮ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಿರ್ಬೋದು. ಸಚಿವ ಸಂಪುಟ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡಿ, ಜೊತೆಗೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಯನ್ನು ಮಾಡಬೇಡಿ, ಇನ್ನೂ ಅಂದರೆ ಪಕ್ಷವನ್ನು ಸಂಘಟಿಸುವಂಥದ್ದು ಇರ್ಬೋದು, ಜೊತೆಗೆ ಸ್ಥಳೀಯ ಚುನಾವಣೆಗಳು ಬರುವಂಥದ್ದಿದೆ, ಈ ಎಲ್ಲ ಕಾರಣಕ್ಕಾಗಿ ನಾನು CM ಆಗಿ ಮುಂದುವರಿಯುತ್ತೇನೆ ಅನ್ನುವಂಥ ರೀತಿಯಲ್ಲಿ ಅವರು ಮನದಟ್ಟು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಿರ್ಬೋದು. ಯಾವ ಕಾರಣ ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ, ಶಾಸಕರ ಬೆಂಬಲವೂ ಕೂಡ CM ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಒಂದೆರಡು ಹೇಳಿಕೆಗಳು ಬರ್ತವೆ ಬಿಟ್ಟರೆ ಯಾವುದೇ ರೀತಿಯ ಹೆಚ್ಚಿನ ಸಂಖ್ಯೆಯ ಶಾಸಕರು ಯಾರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ತೀರಾ ಕಡಿಮೆ. ಅಂದರೆ ಈ ರೀತಿಯ ಒಂದು ವ್ಯವಸ್ಥೆ ಇರತಕ್ಕಂಥ ಕಾರಣಕ್ಕಾಗಿ ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಒಂದು ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಕೊಡಿ, ಸ್ಥಳೀಯ ಚುನಾವಣೆಗಳು ಎದುರಾಗ್ತಾ ಇದ್ದಾವೆ ಅಂತ ಒಂದು ಕಾರಣಕ್ಕಾಗಿ ಪಕ್ಷ ಸಂಘಟನೆಯನ್ನು ಮಾಡಬೇಕು, ಜೊತೆಗೆ ಜಾತಿವಾರು ಕೆಲವೊಂದಿಷ್ಟು ಜನರಿಗೆ ಅವಕಾಶವನ್ನು ಕೂಡ ಕೊಡಬೇಕಾಗತ್ತೆ. ಅದರ ಜೊತೆಗೆ ಹಿರಿಯ ನಾಯಕರಿಗೆ ಏನಿದ್ದಾರೆ ಅವರೆಲ್ಲರೂ ಕೂಡ ಆಕಾಂಕ್ಷಿ ಇದ್ದಾರೆ, ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಈ ಒಂದು ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ತಮ್ಮ ಪಟ್ಟಿಯನ್ನು ಕೂಡ ಹೈಕಮಾಂಡ್ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಿರಬಹುದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್.